ಹಲೋ ಫ್ರೆಂಡ್ಸ್, 3 ಮಾರ್ಚ್ 2026 ಚಂದ್ರಗ್ರಹಣ ಬರ್ತಿದೆ. ನೀವು ಗರ್ಭಿಣಿಯಾಗಿದ್ದರೆ ಚಂದ್ರ ನೋಡಬಾರ್ದಾ? ನೋಡಿದರೆ ಬೇಬಿಗೆ ಮಚ್ಚೆ ಬರುತ್ತಾ? ಕತ್ತರಿಸುವ ಕೆಲಸ ಮಾಡಿದರೆ ಎಫೆಕ್ಟ್ ಆಗುತ್ತಾ? ಮಲಗಿದ್ರೆ ಪ್ರಾಬ್ಲಮ್ ಆಗುತ್ತಾ? ಇವೆಲ್ಲವೂ ಸತ್ಯನಾ ಅಥವಾ ಭಯ ಹುಟ್ಟಿಸುವ ನಂಬಿಕೆಗಳ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಗರ್ಭಿಣಿಯರಿಗೆ ಚಂದ್ರಗ್ರಹಣದಿಂದ ಆಗುವಂತಹ ಹಾನಿಗಳು ಆ್ಯಂಡ್ ಸೇಫೆಸ್ಟ್ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಚಂದ್ರಗ್ರಹಣ ಅಂದರೆ ಏನು ಅನ್ನೋದನ್ನು ನೋಡೋಣ. ಸರಳವಾಗಿ ಹೇಳೋದಾದರೆ ಸೂರ್ಯ, ಭೂಮಿ, ಚಂದ್ರ ಈ 3 ಸರಿಯಾಗಿ ಒಂದೇ ಸರಿಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಇದನ್ನೇ ಪೂರ್ಣ ಚಂದ್ರಗ್ರಹಣ ಅಂತ ಕರೀತಾರೆ. ಈ ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಬಹುದು. ಇದನ್ನು ಬ್ಲಡ್ ಮೂನ್ ಅಂತ ಕರೀತಾರೆ. ಇದು ಪ್ರಕೃತಿಯ ಒಂದು ಸಾಮಾನ್ಯ ಸೈನ್ಸ್ ಇವೆಂಟ್ ಆಗಿರುತ್ತೆ. 3 ಮಾರ್ಚ್ 2026 ಚಂದ್ರಗ್ರಹಣ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುತ್ತಾ? ಹೌದು, ಇಂಡಿಯಾದಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಂಜೆ ಸಮಯದಲ್ಲಿ ಕಾಣುವ ಸಾಧ್ಯತೆ ಇದೆ. ಸಂಜೆ ಸಮಯದಲ್ಲಿ ಚಂದ್ರೋದಯವಾದ ನಂತರ ಭಾಗಶಃ ಅಥವಾ ಪೂರ್ಣ ಹಂತಗಳು ಕಾಣಬಹುದು. ಆಕಾಶ ಸ್ವಚ್ಛವಾಗಿದ್ದರೆ ಸ್ಪಷ್ಟವಾಗಿ ಕಾಣುತ್ತದೆ. ಕಣ್ಣಿಗೆ ಯಾವುದೇ ವಿಶೇಷ ಗ್ಲಾಸ್ ಅಗತ್ಯವಿಲ್ಲ. ಗ್ರಹಣ ನೋಡುವುದು ಸೇಫ್ ಆಗಿರುತ್ತೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು? ಲೈಟ್ ಫುಡ್ ತಿನ್ನಿ, ನೀರು ಕುಡೀರಿ, ಮೆಡಿಟೇಷನ್ ಮಾಡಿರಿ, ಪಾಸಿಟಿವ್ ಥಾಟ್ಸ್ ಇರಲಿ, ಲಾಂಗ್ ಫಾಸ್ಟಿಂಗ್ ಬೇಡ, ಪ್ಯಾನಿಕ್ ಆಗೋದೇನು ಬೇಡ. ನೀವು ಹ್ಯಾಪಿಯಾಗಿದ್ದರೆ ಬೇಬಿ ಹೆಲ್ದಿಯಾಗಿ ಇರುತ್ತೆ. ಫಿಯರ್ ಅಲ್ಲ, ಲವ್ ಎನರ್ಜಿ ಬೇಬಿಗೆ ಹೋಗುತ್ತೆ. ಗ್ರಹಣದ ಸಮಯದಲ್ಲಿ ಲಾಂಗ್ ಫಾಸ್ಟಿಂಗ್ ಮಾಡಬೇಕಾ? ಕೆಲವರು ಗ್ರಹಣಕ್ಕೆ ಉಪವಾಸ ಇರ್ತಾರೆ. ಪ್ರೆಗ್ನೆಂಟ್ ವುಮನ್ಗೆ ಇದು ಸೂಕ್ತವಲ್ಲ. ಹೊಟ್ಟೆ ಖಾಲಿ ಇಟ್ಟರೆ ಆ್ಯಸಿಡಿಟಿ, BP ಡ್ರಾಪ್ ಆಗ್ಬೋದು. ಬೇಬಿಗೆ ನ್ಯೂಟ್ರಿಷನ್ ಕಡಿಮೆ ಆಗ್ಬೋದು. ಲೈಟ್ ಫುಡ್ ತಿನ್ನಿ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಮಿಲ್ಕ್ ಇವೆಲ್ಲವೂ ಓಕೆ. ಫ್ಯಾಮಿಲಿ ಮೆಂಬರ್ಸ್ ಕೆಲವು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ಬೋದು. ಫಿಯರ್ ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ ಇವೆಲ್ಲವೂ ಜಾಸ್ತಿ ಆದರೆ ಬೇಬಿಗೆ ಎಫೆಕ್ಟ್ ಆಗ್ಬೋದು. ಸೊ ಕಾಮಾಗಿರಿ, ಡೀಪ್ ಬ್ರೀತಿಂಗ್ ಮಾಡಿ, ಪಾಸಿಟಿವ್ ಥಾಟ್ಸನ್ನ ಇಟ್ಕೊಳ್ಳಿ. ಈ ಟೈಮಲ್ಲಿ ಅಂದರೆ ಗ್ರಹಣದ ಟೈಮಲ್ಲಿ ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವುದೋ ಸೈಟ್ನಲ್ಲಿ ರ್ಯಾಂಡಮ್ ವಿಡಿಯೋಸ್ ನೋಡಿ ಸೆಲ್ಫ್ ಪ್ಯಾನಿಕ್ ಆಗಬೇಡಿ. ವೆರಿಫೈಡ್ ಮೆಡಿಕಲ್ ಇನ್ಫಾರ್ಮೇಷನ್ ಮಾತ್ರ ಫಾಲೋ ಮಾಡಿ. ಡಾಕ್ಟರ್ ಅಡ್ವೈಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಈಗ ಚಂದ್ರಗ್ರಹಣದಿಂದ ಗರ್ಭಿಣಿಯರಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನು ನೋಡೋಣ. ಭಾರತದಲ್ಲಿ ವಿಶೇಷವಾಗಿ ಅದು ಕರ್ನಾಟಕದಲ್ಲಿ ಕೆಲವು ನಂಬಿಕೆಗಳಿವೆ. ಹೊರಗೆ ಹೋಗಬಾರ್ದು, ಚಂದ್ರನ ನೋಡಬಾರ್ದು, ಹೊಲಿಗೆ ಮಾಡಬಾರ್ದು, ತರಕಾರಿ ಕತ್ತರಿಸಬಾರ್ದು, ಮಲಗಬಾರ್ದು ಇವೆಲ್ಲವೂ ಮಿತ್ ಅಂತ ಹೇಳ್ಬೋದು. ಸೈನ್ಸ್ ಏನು ಹೇಳುತ್ತೆ? ಲೂನರ್ ಎಕ್ಲಿಪ್ಸ್ ಸಮಯದಲ್ಲಿ ಹಾರ್ಮ್ಫುಲ್ಸ್ ರೇಸ್ ಇಲ್ಲ, ಅಂದರೆ ಯಾವುದೇ ಥರ ಕಿರಣಗಳು ಇರುವುದಿಲ್ಲ. ಬೇಬಿ ಡೆವಲಪ್ಮೆಂಟ್ ಮೇಲೆ ಯಾವುದೇ ಎಫೆಕ್ಟ್ ಇರುವುದಿಲ್ಲ. ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕ್ಲೆಫ್ಟ್ ಲಿಪ್ ಆಗಿರ್ಬೋದು, ಬರ್ತ್ ಡಿಫೆಕ್ಟ್ಸ್ಗೆ ಲಿಂಕ್ ಇಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಗ್ರಹಣ ಮತ್ತು ಪ್ರೆಗ್ನೆನ್ಸಿ ನಡುವೆ ಯಾವುದೇ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ನಂಬಿಕೆಗಳು ಯಾವುದು, ನಿಜಾಂಶಗಳು ಯಾವುದು ಅನ್ನೋದನ್ನು ನೋಡೋಣ. ಗ್ರಹಣ ಸಮಯದಲ್ಲಿ ಚಂದ್ರನನ್ನು ನೋಡಿದರೆ ಮಚ್ಚೆ ಬರುತ್ತೆ. ಯಾವುದೇ ಪ್ರೂಫ್ ಇಲ್ಲ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ಕತ್ತರಿಸಿದರೆ ಬೇಬಿ ಕಟ್ ಮಾರ್ಕ್ ಬರುತ್ತದೆ. ಬಯೋಲಾಜಿಕಲಿ ಕನೆಕ್ಷನ್ ಇಲ್ಲವೇ ಇಲ್ಲ. ಮಲಗಿದ್ರೆ ಬೇಬಿ ಸ್ಲೋ ಆಗುತ್ತಾ? ಪ್ರೆಗ್ನೆನ್ಸಿನಲ್ಲಿ ರೆಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಹಣದ ಸಮಯದಲ್ಲಿ ಉಪವಾಸ ಇರಬೇಕು? ನೋ ಗೈಸ್. ಪ್ರೆಗ್ನೆನ್ಸಿನಲ್ಲಿ ಫಾಸ್ಟಿಂಗ್ ಮಾಡಬೇಡಿ. ಬ್ಯಾಲೆನ್ಸ್ಡ್ ಡಯಟ್ ತುಂಬ ಮುಖ್ಯ. ಗರ್ಭಾವಸ್ಥೆಯಲ್ಲಿ ತುಂಬ ಸೆನ್ಸಿಟಿವ್ ಸ್ಟೇಜ್ ಆಗಿರುತ್ತೆ. ಈ ಸಮಯದಲ್ಲಿ ಮೆಂಟಲ್ ಪೀಸ್ ತುಂಬ ಮುಖ್ಯ ಆಗಿರುತ್ತೆ. ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು. ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡಬೇಕು. ನೀವು ಅನ್ಕಂಫರ್ಟೇಬಲ್ ಇದ್ದರೆ ಹೊರಗೆ ಹೋಗಬೇಡಿ. ಕಂಫರ್ಟ್ ಇದ್ದರೆ ನೀವು ಚಂದ್ರಗ್ರಹಣವನ್ನು ಕೂಡ ನೀವು ನೋಡ್ಬೋದು. ಅನಾವಶ್ಯಕವಾಗಿ ಮಾಹಿತಿ ನಂಬಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುವ ಭಯ ಹುಟ್ಟಿಸುವ ವಿಡಿಯೋಗಳನ್ನು ನಂಬಬೇಡಿ. ವೈದ್ಯಕೀಯ ಮಾಹಿತಿ ಮಾತ್ರ ನಂಬಿ. ವಿಶ್ವಾಸಾರ್ಹ ಮೂಲಗಳಿಂದ ತಿಳಿದುಕೊಳ್ಳಿ. ಹೊರಗೆ ನೋಡಿದರೆ ಏನು ಜಾಗ್ರತೆ ತಗೋಬೇಕು ಗ್ರಹಣದ ಸಮಯದಲ್ಲಿ ಅಂದರೆ ಸ್ವಲ್ಪ ಸಮಯ ಮಾತ್ರ ನೋಡಿ. ತಲೆ ಸುತ್ತಿದ್ರೆ ಒಳಗೆ ಬನ್ನಿ. ಬಹಳ ಹೊತ್ತು ನಿಂತಿರಬೇಡಿ. ಚಂದ್ರಗ್ರಹಣ ನೋಡಲು ವಿಶೇಷ ಗ್ಲಾಸಸ್ ಅಗತ್ಯ ಇಲ್ಲ. ನೀವು ಧಾರ್ಮಿಕ ನಂಬಿಕೆಯಲ್ಲಿ ಇದ್ದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಮಂತ್ರ ಜಪಿಸಿ, ಧ್ಯಾನ ಮಾಡಿ. ಆದರೆ ತಪ್ಪು ಮಾಡಿದಂತೆ ಭಾವಿಸಬೇಡಿ. ಅಪರಾಧ ಭಾವ ಬೇಡ. ನಿಮ್ಮ ಮನಃಶಾಂತಿಯೇ ಮುಖ್ಯವಾಗಿರುತ್ತೆ. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗಿ ಯಾವ ಸಮಯದಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನು ಈಗ ಹೇಳ್ತೀನಿ. ಚಂದ್ರಗ್ರಹಣ ಆರಂಭವಾಗುವುದು ಮಧ್ಯಾಹ್ನ ಸುಮಾರು 2:14 ಗಂಟೆಗೆ. ಇದು
ಪೂರ್ಣ ಚಂದ್ರಗ್ರಹಣ ನಿಮಗೆ ಕಾಣಿಸೋಕ್ಕೆ ಸಿಗೋದು 5:04 ಗಂಟೆಗೆ. ಪೂರ್ಣಗ್ರಹಣ ಅಂತ್ಯ ಆಗೋದು 5:33ಕ್ಕೆ. ಸೊ ಸಂಪೂರ್ಣವಾಗಿ ಚಂದ್ರಗ್ರಹಣ ಮುಕ್ತಾಯವಾಗೋದು ಸುಮಾರು 7:53ಕ್ಕೆ. ಭಾರತದಲ್ಲಿ ಕಾಣುತ್ತಿದೆ. ಹೌದು, ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಸಂಜೆ ಸಮಯದಲ್ಲಿ ಕಾಣುವ ಸಾಧ್ಯತೆ ಇದೆ. ಚಂದ್ರಗ್ರಹಣ ನೋಡಲು ಕಣ್ಣಿಗೆ ಯಾವ ವಿಶೇಷ ರಕ್ಷಣೆ ಬೇಕಿಲ್ಲ. ಗರ್ಭಿಣಿಯರು ಅಪಾಯ ಎಂದು ವೈಜ್ಞಾನಿಕವಾಗಿ ಯಾವುದೇ ಸಾಬೀತಾಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೆಗ್ನೆನ್ಸಿ ವುಮನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.